ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬೀಳ್ತಿರೋ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯ ಈಗ ಜೀವಕಳೆ ತುಂಬಿದೆ ಅಂತ ಹೇಳ್ಬೋದು. ದೃಶ್ಯ ತೋರಿಸ್ತಾ ಇದ್ದೀವಿ. ಕೊಪ್ಪಳ ತಾಲೂಕಿನ ಮುನ್ರಾಬಾದ್ ಬಳಿ ಇರುವಂಥ ಹಿನ್ನೀರಿನ ಭಾಗದಲ್ಲಿ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ತುಂಗಭದ್ರಾ ಜಲಾಶಯ 12 TMC ನೀರು ಈಗ ತುಂಗಭದ್ರಾ ಜಲಾಶಯದಲ್ಲಿ ಸಂಗ್ರಹ ಆಗಿದೆ. ಈಗಾಗಲೇ 10,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಈಗ ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಇನ್ನೂ ಜಾಸ್ತಿ ಆಗೋ ಪ್ರಮಾಣ ಸಹ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯಕ್ಕೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನೀರು ಒಳ ಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ತುಂಗ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ಡ್ಯಾಮ್ಗಳಿಂದ ಸಾಕಷ್ಟು ನೀರು ಹರಿದು ಬಿಡ್ತಾ ಇರೋ ಕಾರಣಕ್ಕಾಗಿ ಅಲ್ಲಿಂದ ತುಂಗಭದ್ರಕ್ಕೆ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ನೋಡ್ತಾ ಇರೋ ದೃಶ್ಯದಲ್ಲಿ ಈಗಾಗಲೇ 12 TMC ತುಂಗಭದ್ರಾ ಜಲಾಶಯದಲ್ಲಿ ಸಂಗ್ರಹ ಆಗಿದೆ. ಈಗಾಗಲೇ ಮೇ ತಿಂಗಳಲ್ಲಿ ಮೇ ಕೊನೆಯ ವಾರ ಇದೆ. ಈ ವಾರದಲ್ಲಿ ಅಂದರೆ ಬೇಸಿಗೆಯಲ್ಲಿ ಮಳೆ ಆರಂಭ ಆಗಿರೋದ್ರಿಂದ ರೈತರಲ್ಲಿ ಖುಷಿ ಆಗಿದೆ. ಎರಡನೇ ಬೆಳೆ ಬೆಳಿಬೋದು ಅಂತೇಳಿ ಲಕ್ಷಾಂತರ ರೈತರು ಖುಷಿ ಆಗ್ತಾ ಇದ್ದಾರೆ. ಇದರಲ್ಲಿ ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ರಾಯಚೂರು ಜಿಲ್ಲೆಗಳ ಜೀವನ ಆಗಿರುವ ತುಂಗಭದ್ರಾ ಜಲಾಶಯ ಕಳೆದ ಬಾರಿ ಆಗಸ್ಟ್ 10, 2024 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ಸಾಕಷ್ಟು ರೈತರಲ್ಲಿ ಆತಂಕಕ್ಕೆ ಒಳಗಾಗಿದ್ದು. ಆ ಕಾರಣಕ್ಕಾಗಿ ಸರ್ಕಾರ ಕೂಡಲೇ ತಾತ್ಕಾಲಿಕ ಕ್ರಸ್ಟ್ ಗೇಟನ್ನು ಅಳವಡಿಸಿ ಈಗಾಗಲೇ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಆದರೆ ಶಾಶ್ವತವಾಗಿ ಸಂಪೂರ್ಣವಾಗಿ ಅದನ್ನ 19 ಗೇಟ್ಗಳನ್ನ ಅದನ್ನ ಬದಲಾವಣೆ ಮಾಡ್ಕೊಬೋದು ಕೂಗು ಒತ್ತಾಯ ಕೇಳಿ ಬಂದಿತ್ತು. ಈಗಾಗಲೇ ಟೆಂಡರ್ ಸಹ ಕರೆದಿದ್ದಾರೆ. ಆ ಟೆಂಡರ್ ಸಹ ಈಗಾಗಲೇ ಕೆಲಸಕ್ಕೆ ಆರಂಭ ಆಗಬೇಕಾಗಿದೆ. ಇನ್ನೂ ಆರಂಭ ಆಗಿಲ್ಲ. ಆದರೆ ಇದೇ ಬೇಗನೆ ಕ್ರಸ್ಟ್ ಗೇಟ್ ಆರಂಭ ಆಗಬೇಕಾಗಿದೆ. ಅದೇ ರೀತಿ ಈಗ ಬೇಗನೆ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರ್ತಿರೋ ಕಾರಣಕ್ಕಾಗಿ ಈ ಬಾರಿ ಸಹ ಎರಡನೇ ಬೆಳೆ ಬೆಳಿತೀವಿ ಎಂಬ ರೈತರಲ್ಲಿ ಸಹ ಆಶಾಭಾವನೆ ಮೂಡಿದೆ. ಬೇಗನೆ ನೀರು ಬಿಟ್ಟರೆ ತುಂಗಭದ್ರಾ ಜಲಾಶಯಗಳಿಂದ ಕಾಲುವೆಗಳಿಗೆ ನೀರು ಬಿಟ್ಟರೆ ಮತ್ತೆ ಭತ್ತ ಆಗಿರ್ಬೋದು, ಬೇರೆ ಬೇರೆ ಬೆಳೆಯುವಂಥ ರೈತರಿಗೆ ಅನುಕೂಲ ಆಗುತ್ತೆ ಎಂಬುದು ಈ ಭಾಗದ ರೈತರ ಆಶಯ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಮುಖಂಡಗತಿ ಪಬ್ಲಿಕ್ ಟಿವಿ ಕೊಪ್ಪಳ.